ರೋಹನ್ ಮಧ್ಯ ಪ್ರವೇಶಿಸಲು ಏನೂ ಮಾಡಲಿಲ್ಲ ಮತ್ತು ರಾಮು ತಾನೂ ಒಬ್ಬಂಟಿಯಾಗಿದ್ದೇನೆಂದು ಅರಿತುಕೊಂಡನು. ಭಾರವಾದ ಹೃದಯದಿಂದ ರಾಮು ತನ್ನ ಮಗನ ಮನೆಯನ್ನು ತೊರೆದು ಬೀದಿಗಳಲ್ಲಿ ವಾಸಿಸಲು ಪ್ರಾರಂಭಿಸಿದನು. ಅಲ್ಲಿ ಅವನು ತನ್ನ ಹಳೆಯ ಸ್ನೇಹಿತ ವಿಕ್ರಮ್ನನ್ನು ಭೇಟಿಯಾದನು. ಅವರು ಮತ್ತೆ ಸಂಪರ್ಕಕ್ಕೆ ಬಂದರು ಮತ್ತು ವರ್ಷಗಳಲ್ಲಿ ಶ್ರೀಮಂತನಾದ ವಿಕ್ರಮ್ ರಾಮುವಿನ ಮೇಲೆ ಹಿಡಿತ ಸಾಧಿಸಿದನು. ಒಟ್ಟಾಗಿ ಅವರು ಒಂದು ವ್ಯಾಪಾರ ಉದ್ಯಮವನ್ನು ಪ್ರಾರಂಭಿಸಿದರು. ಅದು ಅವರಿಬ್ಬರನ್ನು ಶ್ರೀಮಂತರನ್ನಾಗಿ ಮಾಡಿತು. ಏತನ್ಮಧ್ಯೆ ರೋಹನ್ ಮತ್ತು ಪ್ರಿಯಾ ಅವರ ಆದ್ಯತೆಗಳು ಮತ್ತು ಆಡಂಬರದ ಖರ್ಚು ಅವರನ್ನು ಆರ್ಥಿಕ ವಿನಾಶದ ಹಾದಿಗೆ ಕೊಂಡೊಯ್ದಿತು. ಅವರು ತಮ್ಮ ಸಂಪತ್ತು ಮತ್ತು ಸ್ಥಾನಮಾನವನ್ನು ಕಳೆದುಕೊಂಡರು ಮತ್ತು ಅವರ ಸಂಬಂಧವು ಕುಸಿಯಲು ಪ್ರಾರಂಭಿಸಿತು. ತಮ್ಮ ತಪ್ಪುಗಳನ್ನು ಅರಿತುಕೊಂಡ ಅವರು ರಾಮುವಿನೊಂದಿಗಿನ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಮತ್ತು ಅವನ ಕ್ಷಮೆಯನ್ನು ಕೋರಲು ನಿರ್ಧರಿಸಿದರು. ಕೊನೆಗೂ ಅವರು ರಾಮುವನ್ನು ಪತ್ತೆಹಚ್ಚಿದಾಗ ಅವನು ವಿಕ್ರಮ್ ಜೊತೆ ಸಂತೋಷ ಮತ್ತು ಸಂತೃಪ್ತ ಜೀವನ ನಡೆಸುತ್ತಿರುವುದು ಕಂಡುಬಂದಿತು. ರೋಹನ್ ಮತ್ತು ಪ್ರಿಯಾ ವಿಷಾದದಿಂದ ತುಂಬಿ ತಮ್ಮ ಹಿಂದಿನ ವರ್ತನೆಗೆ ಕ್ಷಮೆಯಾಚಿಸಿದರು. ಆದಾಗ್ಯೂ ಅವರ ನಿರ್ಲಕ್ಷ್ಯದಿಂದ ಇನ್ನೂ ನೋಯತುದ್ದಿದ ರಾಮು ಅವರನ್ನು ತಣ್ಣಗೆ ನೋಡುತ್ತಾ